ನೆಕ್ಸ್ಟ್ ಇಲ್ಲಿ ನಾನು ಈಗ ಅಷ್ಟದಳ ಬತ್ತಿ ಅಂತ ಕರಿತೀವಲ್ಲ ಅದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬತ್ತಿನ ಸ್ವಲ್ಪ ಅಗಲ ಮಾಡಿಕೊಂಡು ಎರಡೂ ಸೈಡನ್ನು ಈ ರೀತಿಯಾಗಿ ಹಾಲಲ್ಲಿ ಅದ್ದಿ ತಿರುಗಿಸ್ಕೊಬೇಕು. ನಿಮಗೆ ದೊಡ್ಡದಾಗಬೇಕಂದ್ರೆ ಸ್ವಲ್ಪ ದಪ್ಪನಾಗಿನೇ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ 5 ಬತ್ತಿಗಳನ್ನ ಮೊದಲು ರೆಡಿ ಮಾಡ್ಕೊಂಡ್ಬಿಡಬೇಕು. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಸ್ವಲ್ಪ ನಾನು ತೋರಿಸೋ ರೀತಿಯಾಗಿ ಮಧ್ಯ ಹತ್ತಿನ ಈ ರೀತಿ ಎಳೆದ್ರೆ ಸ್ವಲ್ಪ ಅಗಲ ಆಗುತ್ತೆ. ಆಗ ನಮಗಿದು ಫ್ಲವರ್ ಶೇಪ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇದೇ ರೀತಿ 5 ಬತ್ತಿಗಳನ್ನ ಮಾಡ್ಕೊಂಡ್ಮೇಲೆ ಒಂದೊಂದೇ ಬತ್ತಿಗಳನ್ನ ತಗೊಂಡು ನಾನು ತೋರಿಸೋ ರೀತಿಲಿ ಸೇರಿಸ್ತಾ ಅದನ್ನು ಹಾಲಲ್ಲದ್ದಿ ತಿರುಗಿಸ್ಕೊಳ್ತಾ ಬರಬೇಕು. ಆಗ 5 ಬತ್ತಿಗಳು ಸಹ ನಮಗೆ ಒಂದೇ ಬತ್ತಿಗೆ ಸೇರಿಕೊಳ್ಳುತ್ತೆ. ಈಗ ಆಷಾಢ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಬ್ಬ ಎಲ್ಲ ಹತ್ರ ಬರ್ತಾ ಇರೋದ್ರಿಂದ ಈ ರೀತಿ ಅಷ್ಟದಳ ಬತ್ತಿನ ತುಂಬ ಜನ ಯೂಸ್ ಮಾಡ್ತಾರೆ. ನೋಡಿ, ಸುಲಭವಾಗಿ ನಮಗೆ ಈ ರೀತಿಯಾಗಿ ಬತ್ತಿ ರೆಡಿ ಆಗೋಗುತ್ತೆ. ಇದು ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಮಧ್ಯಭಾಗದಲ್ಲಿ ಸ್ವಲ್ಪ ಕುಂಕುಮದಿಂದ ಈ ರೀತಿ ತಿರುಗಿಸ್ಕೊಂಡು ಸುತ್ತಾನು ಸಹ ನಾವು ಆ ಕುಂಕುಮ